Hello everyone, hope you all are fine and doing well. Welcome back to Study Center. ಇವತ್ತಿನ ವಿಡಿಯೋ ಬಂದು SSLC Biology ಅವರ್ ಎನ್ವಿರಾನ್ಮೆಂಟ್ ಲೆಸನ್. ನಾನು ಆಲ್ರೆಡಿ ಲೈಫ್ ಪ್ರಾಸೆಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಈ 3 ಲೆಸನ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ ಫಾರ್ ಫೈನಲ್ ಎಕ್ಸಾಮ್ ಈ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಸ್ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದ್ಸತಿ ಚೆಕ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನ್ನ ಮಾಡಬೇಕಾಗಿತ್ತು, ಬಟ್ ನಾನು ಅವರ್ ಎನ್ವಿರಾನ್ಮೆಂಟ್ ಲೆಸನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ತುಂಬಾ ದೊಡ್ಡ ಲೆಸನ್ ಆಗಿರೋದ್ರಿಂದ ನನಗೆ 2 to 3 ವೀಡಿಯೋಸ್ ಬೇಕಾಗುತ್ತೆ ಆ ಲೆಸನ್ನ ಕಂಪ್ಲೀಟ್ ಮಾಡೋದಕ್ಕೆ. ವೇಟೇಜ್ ಆಫ್ ಮಾರ್ಕ್ಸು ಆ ಲೆಸನ್ಗೆ ಜಾಸ್ತಿ ಇರೋದ್ರಿಂದ ಫಸ್ಟ್ ಈ ಅವರ್ ಎನ್ವಿರಾನ್ಮೆಂಟ್ ಲೆಸನ್ ಅನ್ನೋ ಲೆಸನ್ ತುಂಬ ಶಾರ್ಟ್ ಆಗಿರೋದ್ರಿಂದ ಫಸ್ಟ್ ನಾನು ಈ ಲೆಸನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಆ ಲೆಸನ್ನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಅವರ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಲೆಸನ್ನಲ್ಲಿ ನಾವು ಏನು ಕಲ್ತ್ಕೊತೀವಿ, ಏನೇನು ಈ ಲೆಸನ್ಸಲ್ಲಿ ಇದೆ ಅಂತ ನಾವು ಓದ್ತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಅವರ್ ಎನ್ವಿರಾನ್ಮೆಂಟ್ ಮೀನ್ಸ್ ಎವ್ರಿಥಿಂಗ್ ವಿಚ್ ಸರೌಂಡ್ ಅಸ್. ಇಟ್ ಮೇ ಇನ್ಕ್ಲೂಡ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್. ಎನ್ವಿರಾನ್ಮೆಂಟ್ ಮೀನ್ಸ್ ಎವ್ರಿಥಿಂಗ್. ನಮ್ಮ ಸರೌಂಡಿಂಗಲ್ಲಿ ಏನಿದೆಯೋ ಅದೆಲ್ಲ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅದೆಲ್ಲ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದರೆ ಲಿವಿಂಗ್ ಥಿಂಗು ಇನ್ಕ್ಲೂಡ್ ಆಗಿರುತ್ತೆ ಎನ್ವಿರಾನ್ಮೆಂಟಲ್ಲಿ, ನಾನ್ ಲಿವಿಂಗ್ ಥಿಂಗು ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಲಿವಿಂಗ್ ಥಿಂಗ್ನ ಏನಂತ ಕರಿತೀವಿ, ಏನಂತ ಕರಿತೀವಿ ಅಂದರೆ ಬಯೋಟಿಕ್ ಅಂತ ಕರಿತೀವಿ. ಅದೇ ನಾನ್ ಲಿವಿಂಗ್ ಥಿಂಗ್ನ ಏನಂತ ಕರಿತೀವಿ ಅಂತ ನೋಡೋದಾದರೆ, ನಾನ್ ಲಿವಿಂಗ್ ಥಿಂಗ್ನ ಅಬಯೋಟಿಕ್ ಅಂತ ಕರಿತೀವಿ. ನಿಮಗೆ ಟ್ವಿಸ್ಟ್ ಮಾಡಿ ಕೇಳಿದಾಗ ಡಿಫ್ರೆನ್ಸ್ ಬಿಟ್ವೀನ್ ಬಯೋಟಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಾಗ ಈ ಪಾಯಿಂಟ್ಸ್ನೆಲ್ಲ ಓದ್ಕೊಂಡು ನಿಮಗೆ ಆನ್ಸರ್ಸ್ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಹಾಗಾದರೆ ಬಯೋಟಿಕ್ ಅಂದರೆ ಏನು? ಲಿವಿಂಗ್ ಥಿಂಗ್ಸ್ ಅಲ್ವಾ. ಬಯೋಟಿಕ್ ವಿಚ್ ಮೀನ್ಸ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಲಿವಿಂಗ್ ಥಿಂಗ್ಸ್. ಅದಕ್ಕೆ ಎಕ್ಸಾಂಪಲ್ ಏನು ಅಂತ ನೋಡೋದಾದರೆ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಬಯೋಟಿಕ್ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್. ಅದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಏರ್, ವಾಟರ್ ಎಕ್ಸೆಟ್ರಾ. ಹಾಗಾದರೆ ನೆಕ್ಸ್ಟ್ ಏನು ಅಂತ ನೋಡೋದಾದರೆ, ಎನ್ವಿರಾನ್ಮೆಂಟ್ ಅಫೆಕ್ಟ್ ದ ಲೈಫ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆ್ಯನ್ ಆರ್ಗನಿಸಮ್ ಆ್ಯಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಷನ್ ಆ್ಯಂಡ್ ವೈಸ್ ಅ ವರ್ಸಾ. ಅಂದರೆ ಎನ್ವಿರಾನ್ಮೆಂಟ್ ಅಫೆಕ್ಟ್ ದ ಲೈಫ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆ್ಯನ್ ಆರ್ಗನಿಸಮ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಷನ್ ಅಂತ ಏನು ಹೇಳ್ತೀವಿ, ನ್ಯಾಚುರಲ್ ಹ್ಯಾಬಿಟೇಷನಲ್ಲಿ ಇಟ್ ಅಫೆಕ್ಟ್ ದ ಲೈಫ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆ್ಯನ್ ಆರ್ಗನಿಸಮ್ಸ್. ಈ ಪಾಯಿಂಟ್ಸ್ನೆಲ್ಲ ನೀವು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರೋದ್ರಿಂದ ನಾನು ಇದನ್ನು ಒಂದು PDF ಮಾಡಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಬಿ ಡಿಕಂಪೋಸ್ಡ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಬಯೋಡಿಗ್ರೇಡಬಲ್. ಇಲ್ಲಿ ಅಗೇನ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾರೆ, 2 or 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವಿತ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಆಗಿ ಕೇಳ್ತಾರೆ. ಹಾಗಾದರೆ ಬಯೋಡಿಗ್ರೇಡಬಲ್ ಅಂದರೆ ಏನು ಅಂತ ನೋಡೋದಾದರೆ, ಬಯೋಡಿಗ್ರೇಡಬಲ್ ಅಂತ ಬಂದರೆ ಆರ್ಗನಿಸಮ್, ಮೈಕ್ರೋ ಆರ್ಗನಿಸಮ್ ಲೈಕ್ ಬ್ಯಾಕ್ಟೀರಿಯಾ, ಇದರಿಂದ ಡಿಕಂಪೋಸ್ ಆಗುವಂಥದ್ದನ್ನು ಬಯೋಡಿಗ್ರೇಡಬಲ್ ಅಂತಾರೆ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಡಿಕಂಪೋಸ್ಡ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಬಯೋಡಿಗ್ರೇಡಬಲ್ ಅಂದರೆ ಮೈಕ್ರೋ ಆರ್ಗನಿಸಮ್ಸಿಂದ ಡಿಕಂಪೋಸ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವುದು? ಆರ್ಗ್ಯಾನಿಕ್ ವೇಸ್ಟ್. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಮೈಕ್ರೋ ಆರ್ಗನಿಸಮ್ಸಿಂದ ಡಿಕಂಪೋಸ್ ಆಗದೇ ಇರೋದನ್ನು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೀವಿ. ಹಾಗಾದರೆ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡಬಲ್ ವೇಸ್ಟ್ ಏನು ಅಂತ ನೋಡೋದಾದರೆ, ಕಾಟನ್, ಜೂಟ್, ಪೇಪರ್, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪೀಲ್ಸ್, ಲೀವ್ಸ್. ಈಗ ವೆಜಿಟೇಬಲ್ ಅಥವಾ ಫ್ರೂಟಿನ ಸಿಪ್ಪೆ, ಪೀಲ್ಸ್ ಅಂತ ನಾವು ಏನು ಹೇಳ್ತೀವಿ, ಅದೆಲ್ಲ ಸಣ್ಣ ಮೈಕ್ರೋ ಆರ್ಗನಿಸಮಿಂದ ಡಿಕಂಪೋಸ್ ಆಗುತ್ತೆ. ಅದೇ ನಾನ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್, ಸಿಂಥೆಟಿಕ್ ಫೈಬರ್ಸ್, ಮೆಟಲ್ಸ್, ಇದೆಲ್ಲ ಮೈಕ್ರೋ ಆರ್ಗನಿಸಮ್ಸಿಂದ ಡಿಕಂಪೋಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ದೀಸ್ ಆಲ್ ಆರ್ ನಾನ್ ಬಯೋಡಿಗ್ರೇಡಬಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅದು ಅಂತೂ ತುಂಬ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಕೇಳುವಂಥ ಕ್ವಶನ್. ನೆಕ್ಸ್ಟ್ ಎಕೋಸಿಸ್ಟಮ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್ ಏನು ಅಂತ ನೋಡೋದಾದರೆ, ಎಕೋಸಿಸ್ಟಮ್ ಅಂತ ಅಂದರೆ ಏನು ಅಂತ ನೋಡೋದಾದರೆ, ಆಲ್ ದ ಇಂಟರಾಕ್ಟಿಂಗ್ ಆರ್ಗನಿಸಮ್ಸ್ ಇನ್ ಆ್ಯನ್ ಏರಿಯಾ ಟುಗೆದರ್ ವಿತ್ ನಾನ್ ಲಿವಿಂಗ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಫಾರ್ಮ್ ಆ್ಯನ್ ಎಕೋಸಿಸ್ಟಮ್. ಎಕ್ಸಾಂಪಲ್ ಏನು ಬರಿಬೋದು ಅಂತ ಅಂದರೆ ಫಾರೆಸ್ಟ್, ಪಾಂಡ್ ಎಕ್ಸೆಟ್ರಾ. ಈ ಡೆಫಿನೇಷನ್ ಆದರೂ ಬರಿಬೋದು, ಇಲ್ಲಾಂದರೆ ನೀವು ಇನ್ನೊಂದು ಥರ ಡೆಫಿನೇಷನ್ ಆದರೂ ಬರಿಬೋದು. ನಾನು ಇನ್ನೊಂದು ಡೆಫಿನೇಷನ್ ಹೇಳ್ತೀನಿ, ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಬರೆದಿಟ್ಕೊಳ್ಳಿ ಒಂದು ಕಡೆ. ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಫಾರ್ಮ್ ಆ್ಯನ್ ಎಕೋಸಿಸ್ಟಮ್. ಈ ಥರ ಬರೆದು ನಿಮಗೆ ಕಂಪ್ಲೀಟಾಗಿ ಡೆಫಿನೆಟಾಗಿ 1 or 2 ಮಾರ್ಕ್ಸ್ ಕೊಡ್ತಾರೆ. ಹಾಗಾದರೆ ನೆಕ್ಸ್ಟ್ ಎಕೋಸಿಸ್ಟಮಲ್ಲಿ ನೋಡೋದಾದರೆ, ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಇದೆ, ನ್ಯಾಚುರಲ್ ಎಕೋಸಿಸ್ಟಮ್ ಇದೆ. ನ್ಯಾಚುರಲ್ ಎಕೋಸಿಸ್ಟಮಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಕೂಡ ನಿಮಗೆ ಟೈಪ್ಸ್ ಆಗಿ ಬರ್ತಾ ಹೋಗುತ್ತೆ. ಇದು ಎಕೋಸಿಸ್ಟಮಲ್ಲಿ ಇರುವಂಥ ಟೈಪ್ಸ್ ಅಥವಾ ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೀವಿ ಅದು. ಹಾಗಾದರೆ ನೆಕ್ಸ್ಟ್, ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕ್ಲಾಸಿಫೈಡ್ ಆನ್ ದೇರ್ ಬೇಸಿಸ್ ನ್ಯೂಟ್ರಿಷನ್. ಒಂದು ಬೇಸಿಸ್ ನ್ಯೂಟ್ರಿಷನ್ ಅಲ್ಲಿ ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ನು ಕ್ಲಾಸಿಫೈ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ, ಪ್ರೊಡ್ಯೂಸರ್ಸ್ ಇಲ್ಲಿ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್, ಇದೆಲ್ಲ ಇಂಪಾರ್ಟೆಂಟ್. ಪ್ರೊಡ್ಯೂಸರ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಪ್ರೊಡ್ಯೂಸರ್ಸ್ ಬಂದು ಫಸ್ಟ್ ಲಿವಿಂಗ್ ಕಾಂಪೊನೆಂಟ್, ಅವ್ರನ್ನ ಫಸ್ಟ್ ಲಿವಿಂಗ್ ಕಾಂಪೊನೆಂಟ್ ಅಂತ ಕರೀತಾರೆ. ಇದು 1 ಮಾರ್ಕ್ ಆರ್ MCQ ಬೇಸ್ಡ್ ಕ್ವಶನ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ರೊಡ್ಯೂಸರ್ಸ್ ಬಂದು ಫಸ್ಟ್ ಲಿವಿಂಗ್ ಕಾಂಪೊನೆಂಟ್ ಆರ್ಗನಿಸಮ್ ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಎಕ್ಸಾಂಪಲ್ ಆಲ್ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ. ಪ್ರೊಡ್ಯೂಸರ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಪ್ರೋಸೆಸ್. ಈಗ ಫುಡ್ ಆರ್ಗನಿಸಮ್ಸ್ ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್ ಅಂತ ಕರಿತೀವಲ್ಲ. ಯಾರು ಓನ್ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಗ್ರೀನ್ ಪ್ಲಾಂಟ್ಸ್, ಆಲ್ ಗ್ರೀನ್ ಪ್ಲಾಂಟ್ಸ್, ಬ್ಲೂ ಗ್ರೀನ್ ಆಲ್ಗೆ. ಈ ಥರ ಓನಾಗಿ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋ ಪ್ರೋಸೆಸ್ ಏನಂತೀವಿ? ಫೋಟೋಸಿಂಥಸಿಸ್. ಈಗ ಒಂದಕ್ಕೊಂದು ಲಿಂಕ್ ಇರುತ್ತೆ ಇದೆಲ್ಲ. ನೀವು ಇದನ್ನು ಈ ಲಿಂಕ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮ ಓನ್ ವರ್ಡ್ಸ್ ಹಾಕಿ ಬರಿಬಹುದು.
ಹಾಗಾದರೆ ನೆಕ್ಸ್ಟ್ ಕನ್ಸ್ಯೂಮರ್ಸ್ ನೋಡೋದಾದರೆ ಆರ್ಗನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಪ್ರೊಡ್ಯೂಸರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ಫುಡ್ ಅಂತ ಇಲ್ಲಿ ಹೇಳ್ತಾರೆ. ಡೈರೆಕ್ಟ್ ಆಗಾದರೂ ಡಿಪೆಂಡ್ ಆಗಿರ್ತಾರೆ ಅಥವಾ ಇಂಡೈರೆಕ್ಟ್ ಆಗಾದರೂ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಏನಕ್ಕಾಗಿರ್ತಾರೆ? ಫುಡ್ಗೆ. ಕನ್ಸ್ಯೂಮರ್ಸ್ ನೋಡೋದಾದರೆ ಹರ್ಬಿಯೋರಸ್, ಕಾರ್ನಿಯೋರಸ್, ಪ್ಯಾರಸೈಟ್, ಓಮ್ನಿಯೋರಸ್. ಹರ್ಬಿಯೋರಸ್, ಕಾರ್ನಿಯೋರಸ್, ಪ್ಯಾರಸೈಟ್ಸ್, ಓಮ್ನಿಯೋರಸ್. ಈ ಕನ್ಸ್ಯೂಮರ್ ಚಾರ್ಟ್ನ ನೀವು ಆಲ್ರೆಡಿ ನೀವು ಸ್ಮಾಲರ್ ಅಂದರೆ ಲೋವರ್ ಕ್ಲಾಸಸಲ್ಲೇ ಸ್ಟಡಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನಾನು ಇನ್ನೊಂದ್ಸತಿ ನಿಮಗೆ ಒಂದ್ಸತಿ ಗ್ಲಾನ್ಸ್ ಮಾಡ್ತೀನಿ. ಹರ್ಬಿಯೋರಸ್ ಅಂದರೆ ಏನು? ಗ್ರಾಸ್ ಈಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಏನು? ಕೌ. ಹಾಗಾದರೆ ನೆಕ್ಸ್ಟ್ ಕಾರ್ನಿಯೋರಸ್ ಅಂದರೆ ಏನು? ಫ್ಲೆಶ್ ಈಟರ್ಸ್, ಓನ್ಲಿ ಫ್ಲೆಶ್ನ ತಿನ್ನುವಂಥದ್ದು. ಎಕ್ಸಾಂಪಲ್ ಲಯನ್ನ ನೀವು ಇಲ್ಲಿ ಕೊಡ್ಬೋದು. ಹಾಗಾದರೆ ನೆಕ್ಸ್ಟ್ ಪ್ಯಾರಾಸೈಟ್ಸ್, ಲೀವ್ ಆ್ಯಂಡ್ ಫೀಡ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಆರ್ ಹೋಸ್ಟ್ ಆಫ್ ದ ಬಾಡಿ. ಎಕ್ಸಾಂಪಲ್ ಪ್ಯಾಲಸಿಡಿಯಮ್ ಅಂತಲೂ ಕೊಟ್ಟಿದ್ದಾರೆ. ಓಮ್ನಿಯೋರಸ್ ಅಂದರೆ ವಿಚ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಅಂದರೆ ಫೀಡ್ ಆನ್ ಬೋತ್ ಪ್ಲಾಂಟ್ ಆ್ಯಂಡ್ ಫ್ಲೆಶ್. ಎಕ್ಸಾಂಪಲ್ ಕ್ರೋ. ಈಗ ಕ್ರೋ ಬಂದು ಪ್ಲಾಂಟ್ನು ಈಟ್ ಮಾಡುತ್ತೆ ಮತ್ತು ಫ್ಲೆಶ್ನು ಈಟ್ ಮಾಡುತ್ತೆ. ನಿಮ್ಗೆ ಇದು ಈ ಚಾರ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಬೇಸಿಕ್, ನೀವು ಆಲ್ರೆಡಿ ಕಲ್ತಿರ್ತೀರ. ನಾನು ಜಸ್ಟ್ ಒಂದ್ಸತಿ ಗ್ಲಾನ್ಸ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಡಿಕಂಪೋಸರ್ಸ್ ನೋಡೋದಾದರೆ ಆರ್ಗನಿಸಮ್ಸ್ ವಿಚ್ ಡಿಕಂಪೋಸರ್ಸ್ ದ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಎಕ್ಸಾಂಪಲ್ ಬಂದು ಬ್ಯಾಕ್ಟೀರಿಯಾ, ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ವಿಚ್ ಬ್ರೇಕ್ ಡೌನ್ ದ ಡೆಡ್ ಪ್ಲಾಂಟ್ಸ್, ಅನಿಮಲ್ ಕಾಂಪ್ಲೆಕ್ಸ್ compounds into the simpler one. Thus decomposers helps in the ರಿಪ್ಲೆನಿಶ್ ಆಗೋದ್ರಲ್ಲಿ ಡಿಕಂಪೋಸರ್ಸ್ ತುಂಬ ಇಂಪಾರ್ಟೆಂಟ್. ಈ ಕ್ವಶನ್, ಈ ಡಿಕಂಪೋಸರ್ಸ್ ಅನ್ನೋ ಒಂದು ಇದ್ರ ಮೇಲೆ ಒಂದು ಟಾಪಿಕ್ ಮೇಲೆ ನಿಮಗೆ ತುಂಬಾ ಒಂದು 2 to 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕೇಳಿರೋದಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವರ್ ಎನ್ವಿರಾನ್ಮೆಂಟ್ ಲೆಸನ್ನ ಇಂಪಾರ್ಟೆಂಟ್ ಹಾಗೂ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ನ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಆ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ T1, T2, T3 ಅಂತ ಕೊಟ್ಟಿದ್ದಾರೆ. ಏನು ಅಂತಂದರೆ ಇದು ಸ್ಟೆಪ್ ಆಫ್ ಫುಡ್ ಚೈನ್ ಅಂತಲೂ ಕರೀತಾರೆ. ಈಗ ಗ್ರಾಸ್ನ ಡೀರ್ ತಿಂದರೆ ನೆಕ್ಸ್ಟ್ ಗ್ರಾಸ್ ಬಂದು T1 ಆಗಿರುತ್ತೆ. ಗ್ರಾಸ್ ವಿಲ್ ಬಿಕಮ್ T1. ಹಾಗಾದರೆ ಡೀರ್ ಬಂದು T2. ಹಾಗಾದರೆ ಲಯನ್ ಬಂದು T3 ಆಗುತ್ತೆ. ಇಲ್ಲಿ ಗ್ರಾಸ್ನ ಡೀರ್ ಗ್ರಾಸ್ ತಿಂದರೆ ಲಯನ್ನು ಡೀರ್ನ ತಿನ್ನುತ್ತೆ. ಇಲ್ಲಿ ಗ್ರಾಸ್ ಬಂದು T1 ಆಗಿರುತ್ತೆ, ಡಿಯರ್ ಬಂದು T2 ಆಗಿರುತ್ತೆ, ಲಯನ್ ಬಂದು T3 ಆಗಿರುತ್ತೆ. ನೀವು ಯಾವುದೇ ಫುಡ್ ಚೈನ್ ತೊಗೊಂಡ್ರು ಈ ಥರ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಈ ಥರ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ನಿಮಗೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಹಾಗಾದರೆ ಫುಡ್ ಚೈನ್ ಡೆಫಿನೇಷನ್ ಏನು? ಡೆಫಿನೆಟ್ಲಿ 1 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಆಗಿರೋದ್ರಿಂದ ಡಿಫೈನ್ ಫುಡ್ ಚೈನ್ ಆರ್ ವಾಟ್ ಈಸ್ ಫುಡ್ ಚೈನ್, ವಾಟ್ ಈಸ್ ಮೆಂಟ್ ಬೈ ಫುಡ್ ಚೈನ್, ಈ ಥರ ಎಲ್ಲ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ ಫುಡ್ ಚೈನ್ ಏನು ಅಂತ ನೋಡೋದಾದರೆ ಇಟ್ ಈಸ್ ಅ ಸೀರೀಸ್ ಆಫ್ ಆರ್ಗನಿಸಮ್ಸ್ ಇನ್ ವಿಚ್ ಒನ್ ಆರ್ಗನಿಸಮ್ ಈಟ್ ಅದರ್ ಆರ್ಗನಿಸಮ್ ಆಸ್ ಫುಡ್. ಇಲ್ಲಿ ಫುಡ್ ಚೈನ್ ಅಂದರೆ ಏನು ಅಂದರೆ ಒಂದು ಸೀರೀಸ್, ಒಂದು ಸೀಕ್ವೆನ್ಸ್, ಒಂದು ಕಂಟಿನ್ಯೂಯಸ್, ಎಲ್ಲೂ ಬ್ರೇಕ್ ಡೌನ್ ಇಲ್ದಂಗೆ ಒಂದು ಕಂಟಿನ್ಯೂಯಸ್ ಸೀಕ್ವೆನ್ಸ್ ಆಫ್ ಆರ್ಗನಿಸಮ್ಸ್, ಸೀರೀಸ್ ಆಫ್ ಆರ್ಗನಿಸಮ್ಸ್. ಈ T1 ಆರ್ಗನಿಸಮ್ಮು T2 ಆರ್ಗನಿಸಮ್ಮು T1 ಆರ್ಗನಿಸಮ್ನ ಈಟ್ ಮಾಡೋದಾಗಿರ್ಬೋದು, T3 ಆರ್ಗನಿಸಮ್ಸ್ T2 ಆರ್ಗನಿಸಮ್ಸ್ನ ತಿನ್ನೋದಾಗಿರ್ಬೋದು. ಹೀಗೆ ಒಂದು ಕಂಟಿನ್ಯೂಷನ್ ಆಗಿ ಸೀರೀಸ್ ಆಗಿ ಒನ್ ಆರ್ಗನಿಸಮ್ನ ತಿನ್ನೋದನ್ನ ಫುಡ್ ಚೈನ್. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗುತ್ತೆ ಇದು ಅಂತ ಹೇಳ್ತಾ ಇದ್ದೀನಿ. ಫುಡ್ ಚೈನ್ ಬಂದು ಯೂನಿ ಡೈರೆಕ್ಷನಲ್, ಅಂದರೆ ಸಿಂಗಲ್ ಡೈರೆಕ್ಷನ್, ಯಾವಾಗೂ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಯಾವಾಗಲೂ ಹಿಂದೆ ಬರುವಂಥ ಚಾನ್ಸಸ್ ಇರಲ್ಲ. ಒಂದೇ ಡೈರೆಕ್ಷನಲ್ಲಿ, ಸಿಂಗಲ್ ಡೈರೆಕ್ಷನಲ್ಲಿ ಮೂವ್ ಆಗೋದನ್ನು ಫುಡ್ ಚೈನ್ ಅಂತ ಹೇಳ್ತೀವಿ. ಏನೂ ಇಲ್ಲ, ಒಂದು ಸೀರೀಸು ಎಲ್ಲೂ ಬ್ರೇಕ್ ಡೌನ್ ಆಗ್ದಂಗೆ ಸಿಂಗಲ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ T2 ಆರ್ಗನಿಸಮ್ಮು T1 ಆರ್ಗನಿಸಮ್ಸ್ನ ತಿನ್ನುತ್ತೆ, T3 ಆರ್ಗನಿಸಮ್ಸ್ T2 ಆರ್ಗನಿಸಮ್ಸ್ನ ತಿನ್ನುತ್ತೆ. T1, T2, T3 ಇಷ್ಟೇನಾ ಅಂತಂದರೆ ಇಲ್ಲ, ಕಂಟಿನ್ಯೂ ಆಗುತ್ತೆ. ನೀವು ಎಕ್ಸಾಂಪಲ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಂಪಲ್, ಫುಡ್ ಚೈನ್ಗೆ ಎಕ್ಸಾಂಪಲ್ ಏನು ಅಂತ ನೋಡೋದಾದರೆ ಗ್ರಾಸ್ ನಾನಿಲ್ಲಿ ಶಾರ್ಟ್ ಫಾರ್ಮಾಗಿ ಬರೀತೀನಿ. ಗ್ರಾಸ್ ಇದು T1 ಆದರೆ ನೆಕ್ಸ್ಟ್ ಬಂದು T2 ಬಂದು ಡೀರ್ನ ತೊಗೋಬೋದು ನೀವು. ಹಾಗಾದರೆ ನೆಕ್ಸ್ಟ್ T3 ಬಂದು ಲಯನ್, ಟೈಗರ್, ಈ ಥರ ಯಾವುದಾದ್ರೂ ನೀವು ಎಕ್ಸಾಂಪಲ್ ಆಗಿ ಬರೀಲೇಬೇಕು. ಎಕ್ಸಾಂಪಲ್ ಅಂತೂ ಡೆಫಿನೆಟ್ಲಿ ಕೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಇನ್ ಅ ಫುಡ್ ಚೈನ್ ವೇರಿಯಸ್ ಸ್ಟೆಪ್ಸ್ ವೇರ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಆರ್ಗನಿಸಮ್ಸ್ ಟು ಅದರ್ ಆರ್ಗನಿಸಮ್ಸ್ ಇಸ್ ಕಾಲ್ಡ್ ಟ್ರಾಪಿಕ್ ಲೆವೆಲ್. ಇದು ಲಾಸ್ಟ್ ಇಯರ್ 2022 ಸೈನ್ಸ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ ಆಗಿರೋದ್ರಿಂದ ಪ್ಲೀಸ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ ಫುಡ್ ಚೈನ್ ವೇರಿಯಸ್ ಸ್ಟೆಪ್ಸ್ ಇರುತ್ತೆ. ಫುಡ್ ಚೈನಲ್ಲಿ ವೇರಿಯಸ್ ಸ್ಟೆಪ್ಸ್ ಇರುತ್ತೆ. ಎನರ್ಜಿ ಒನ್ ಆರ್ಗನಿಸಮಿಂದ ಅನದರ್ ಆರ್ಗನಿಸಮ್ಗೆ ಫ್ಲೋ ಆಗೋದನ್ನು ಟ್ರಾಪಿಕ್ ಲೆವೆಲ್ ಅಂತ ಕರೀತಾರೆ. ಫ್ಲೋ ಆಫ್ ಎನರ್ಜಿ ಬಿಟ್ವೀನ್ ಟ್ರಾಪಿಕ್ ಲೆವೆಲ್, ಫ್ಲೋ ಆಫ್ ಎನರ್ಜಿ ಇನ್ ಫುಡ್ ಚೈನ್ ಇಸ್ ಯೂನಿಡೈರೆಕ್ಷನಲ್. ಅಂದರೆ ಟ್ರಾಪಿಕ್ ಲೆವೆಲಲ್ಲಿ ಆಗಿರ್ಬೋದು ಹಾಗೂ ಫುಡ್ ಚೈನಲ್ಲಿ ಆಗಿರ್ಬೋದು ಫ್ಲೋ ಆಫ್ ಎನರ್ಜಿ ಏನಾಗಿರುತ್ತೆ ಯೂನಿಡೈರೆಕ್ಷನ್, ಅಂದರೆ ಸಿಂಗಲ್ ಡೈರೆಕ್ಷನಲ್ಲಿ ಪಾಸ್ ಆಗ್ತಾ ಇರುತ್ತೆ. ಗ್ರೀನ್ ಪ್ಲಾಂಟ್ಸ್ ಕ್ಯಾಪ್ಚರ್ 1% ಆಫ್ ಸನ್ಲೈಟ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಫುಡ್ ಎನರ್ಜಿ. ಗ್ರೀನ್ ಪ್ಲಾಂಟ್ಸ್ ಏನಿರುತ್ತೆ 1% ಆಫ್ ಸನ್ಲೈಟ್ ಅಂದರೆ ಸನ್ ಎನರ್ಜಿನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಅಂದರೆ ತೊಗೊಂಡು ಅದನ್ನು ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಟ್ರಾಪಿಕ್ ಲೆವೆಲಲ್ಲಿ ಇಲ್ಲಿ ನಿಮಗೆ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಡಿಫೈನ್ ಟ್ರಾಪಿಕ್ ಲೆವೆಲ್ ಆ ಥರ ಎಲ್ಲ. ಇನ್ ಟ್ರಾಪಿಕ್ ಲೆವೆಲ್ ದ ಎನರ್ಜಿ ವಿಲ್ ಬಿ ಟ್ರಾವೆಲ್ಡ್ ಆ್ಯಸ್ ಅಂತ ಕೇಳ್ತಾರೆ. ಅವಾಗ ನೀವು ಯೂನಿ ಡೈರೆಕ್ಷನಲ್ ವಿಚ್ ಮೀನ್ಸ್ ಸಿಂಗಲ್ ಡೈರೆಕ್ಷನ್ ಅಂತ ಬರಿಬೇಕು. ಹಾಗಾದರೆ ನೆಕ್ಸ್ಟ್ 10% ಲಾ, ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನು. 10% ಲಾ ಏನೂ ಇಲ್ಲ, ಇದು ತುಂಬಾ ಈಸಿ ಲಾ. ಓನ್ಲಿ 10% ಆಫ್ ಎನರ್ಜಿ ಇಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ದ ಅದರ್ 90% ಎನರ್ಜಿ ಇಸ್ ಯೂಸ್ಡ್ ಇನ್ ಲೈಫ್ ಪ್ರಾಸೆಸ್. ದ ಎನರ್ಜಿ ಅವೈಲಬಲ್ ಅಟ್ ಸಕ್ಸೆಸಿವ್ ಟ್ರಾಪಿಕ್ ಲೆವೆಲ್ಸ್
10% ಆಫ್ ದ ಪ್ರೀವಿಯಸ್ ಲೆವೆಲ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 10% ಆಫ್ ಎನರ್ಜಿ. ಇವಾಗ ಇಲ್ಲಿ ಡೀರಿ ಇತ್ತು, T2 ಡೀರ್ ಅಂತ ಅಂದ್ಕೊಂಡ್ರೆ ಟಿ ತ್ರೀ ಬಂದು ಲಯನ್ ಅಂತ ನಾವು ಆವಾಗಲೇ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಹಾಗಾದರೆ ಈ ಡೀರಿಂದ ಲಯನ್ಗೆ ಎಷ್ಟು ಪರ್ಸೆಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ? ಓನ್ಲಿ 10% ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಮಿಕ್ಕಿದ 90% ಮಿಕ್ಕಿದ 90% ಏನಾಗುತ್ತೆ ಅಂತ ನೋಡೋದಾದರೆ ಇಟ್ ಈಸ್ ಯೂಸ್ಡ್ ಫಾರ್ ಲೈಫ್ ಪ್ರಾಸೆಸ್ಗೆ ಯೂಸ್ ಆಗುತ್ತೆ. ಏನು ಲೈಫ್ ಪ್ರಾಸೆಸ್? ನಾನು ಆಲ್ರೆಡಿ ಆ ಲೆಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಏನಾದರೂ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದ್ಸತಿ. ಲೈಫ್ ಪ್ರಾಸೆಸ್ಸಲ್ಲಿ ಅದು ಯೂಸ್ ಆಗುತ್ತೆ. ಯಾವ ಥರ? ಡೈಜೆಷನ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಎಜಿಷನ್ ಆಗಿರ್ಬೋದು. ಡ್ಯೂ ಟು ದಿಸ್ ಫುಡ್ ಚೈನ್ ಕಂಟೈನ್ ಓನ್ಲಿ 3 to 4 ಟ್ರಾಪಿಕ್ ಲೆವೆಲ್ಸ್. ಈ ಥರ 10% ಲಾಯಿಂದ ಫುಡ್ ಚೈನಲ್ಲಿ ಬರೀ 3 to 4 ಟ್ರಾಪಿಕ್ಸ್ ಲೆವೆಲ್ ಮಾತ್ರ ಇರುತ್ತೆ. ಹಾಗಾದರೆ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ನೋಡೋದಾದರೆ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಸ್ ಆ್ಯಂಡ್ ಅವರ್ ಆಕ್ಟಿವಿಟೀಸ್ ಚೇಂಜ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಅಸ್. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಹ್ಯೂಮನ್ಸ್. ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸು ಹ್ಯೂಮನಿಂದನೇ ಆಗಿರುವಂಥದ್ದು. ಈಗ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್, ಅಥವಾ ನಾವು ಪೆಟ್ರೋಲಿಂದ ಏನು ಪೊಲ್ಯೂಟ್ ಮಾಡ್ತೀವಿ, ಆದಮೇಲೆ ಕ್ರ್ಯಾಕರ್ಸಿಂದ ಏನು ಪೊಲ್ಯೂಟ್ ಮಾಡ್ತೀವಿ, ಇದೆಲ್ಲ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗೆ ಒಂದು ರೀಸನ್ ಆಗಿದೆ. ಇದರ ಮೇನ್ ಯಾರು ಅಂತ ಅಂದರೆ ಹ್ಯೂಮನ್ಸ್ ಅಂತ ಹೇಳ್ತಾರೆ. ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ಆ್ಯಂಡ್ ವೇಸ್ಟ್ ಡಿಸ್ಪೋಸಲ್. ಪೊಲ್ಯೂಷನ್ ಡ್ಯೂ ಟು ಮಿಸ್ಮ್ಯಾಗ್ನಿಮೆಂಟ್ ಆಫ್ ವೇಸ್ಟ್ ಡಿಸ್ಪೋಸಲ್ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ಇದು ವೆರಿ ಇಂಪಾರ್ಟೆಂಟ್. ನಿಮಗೆ 1, 2, 3, 4 ಮಾರ್ಕ್ಸ್ಗೆಲ್ಲ 1 ಮಾರ್ಕಿಂದ ಹಿಡಿದು 4 ಮಾರ್ಕ್ಸ್ ತನಕ ಕೇಳುವಂಥ ಚಾನ್ಸಸ್ ಇರುವಂಥ ಒಂದು ಟಾಪಿಕ್ ಇದು. ಲಾಸ್ಟ್ ಇಯರಲ್ಲಿ 1 ಮಾರ್ಕ್ಗೂ ಕೇಳಿದ್ರು. SSLC 2022 ಪೇಪರ್ ಫಸ್ಟ್ ಕ್ವಶನ್ MCQ ಅಲ್ಲಿ ಈ ಕ್ವಶನೇ ಆಗಿತ್ತು. ಸೊ ಪ್ಲೀಸ್ ಇದನ್ನು ನೀವು ಓದ್ಕೊಳ್ಳೇಬೇಕು. ಹಾಗಾದರೆ ಓಝೋನ್ ಲೇಯರ್ ಬಗ್ಗೆ ನೋಡೋದಾದರೆ ಫಸ್ಟ್ ಓಝೋನ್ ಲೇಯರ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಡಿಫೈನ್ ಓಝೋನ್ ಲೇಯರ್ ಅಂತ ಕೇಳ್ತಾರೆ. ಸೊ ಪ್ಲೀಸ್ ಮಾರ್ಕ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಒಂದು ಕಡೆ. ಓಝೋನ್ ಲೇಯರ್ ಅಂದರೆ ಪ್ರೊಟೆಕ್ಟಿವ್ ಬ್ಲ್ಯಾಂಕೆಟ್ ಅರೌಂಡ್ ಅರ್ತ್ ಪ್ರೆಸೆಂಟ್ ಇನ್ ಸ್ಟ್ರಾಟೋಸ್ಫಿಯರ್. ಓಝೋನ್ ಲೇಯರ್ is present in stratosphere. It is a protective blanket for earth. It absorbs harmful ultraviolet radiation from released by the sun. UV rays will harm us. Ozone is deadly poison at ground level ಅಂತ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 to 3 ಮಾರ್ಕ್ಸ್ ಕೊಡ್ತಾರೆ. ಹಾಗಾದರೆ ಫಾರ್ಮುಲಾ ಆಫ್ ಓಝೋನ್ನ ಲಾಸ್ಟ್ ಇಯರ್ ಕೇಳಿದ್ರು ಫೈನಲ್ ಪೇಪರಲ್ಲಿ. ಹಾಗಾದರೆ ಫಾರ್ಮುಲಾ ಆಫ್ ಓಝೋನ್ ಏನು ಅಂತ ನೋಡೋದಾದರೆ ಫಾರ್ಮುಲಾ ಆಫ್ ಓಝೋನ್ ಬಂದು O3. ಹಾಗಾದರೆ ಫಾರ್ಮೇಷನ್, ಈ ಕ್ವಶನ್ ಫಾರ್ಮೇಷನ್ ಹೇಗಾಗುತ್ತೆ ಅಂತಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದೇನೂ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ಮೇಷನ್ ಆಫ್ ಓಝೋನ್ ಮಾಲಿಕ್ಯೂಲ್ ಹೆಂಗಾಗುತ್ತೆ ಅಂದರೆ ಸಿಂಗಲ್ O ಇದು ಗೆಟ್ ಬ್ರೇಕ್ ಡೌನ್ ಆರ್ ಸ್ಪ್ಲಿಟ್ ಡೌನ್ ಇಂಟು ಯು ವಿ ರೇಡಿಯೇಷನ್ಗೆ ಬ್ರೇಕ್ ಡೌನ್ ಆಗಿ O+O ಆಗುತ್ತೆ. O+O ಆದಾಗ ಇಲ್ಲಿ O2 ಆಗುತ್ತೆ ಪ್ಲಸ್ O2 plus O ವಿಚ್ ಗಿವ್ ರೈಸ್ ಟು O3. ಈಗ ನಿಮಗೆ ಕರೆಕ್ಟಾಗಿರುವಂಥ ಫಾರ್ಮುಲಾ ಬರುತ್ತೆ. ನಾನು ಇನ್ನೂ ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ O ಬಂದು ಸ್ಪ್ಲಿಟ್ ಡೌನ್ ಆಗಿ ಯು ವಿ ರೇಡಿಯೇಷನ್ ಆಗುತ್ತೆ. ಈ ಯು ವಿ ರೇಡಿಯೇಷನ್ ಸ್ಪ್ಲಿಟ್ ಏನಕ್ಕೆ ಮಾಡುತ್ತೆ ಅಂದರೆ O+Oಗೆ ಸ್ಪ್ಲಿಟ್ ಡೌನ್ ಮಾಡುತ್ತೆ, ವಿಚ್ ಗಿವ್ ರೈಸ್ ಟು O2 plus O ವಿಚ್ ಗಿವ್ ರೈಸ್ ಟು O3. ನಿಮಗೆ ಇಲ್ಲಿ ಫಾರ್ಮುಲಾ ಆಫ್ ಓಝೋನ್ ಏನು ಹೇಳಿದೆ O3, ಇಲ್ಲಿ ನಿಮಗೆ ಫಾರ್ಮುಲಾ ಆಫ್ ಓಝೋನ್ ಸಿಕ್ಕಿದೆ. ಈ ಥರ ನೀವು ಇದನ್ನು ಸ್ಪ್ಲಿಟ್ ಮಾಡೋದನ್ನ ಅಂದರೆ ಫಾರ್ಮೇಷನ್ ಹೇಗಾಗುತ್ತೆ ಅನ್ನೋದನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್ 2 to 3 ಮಾರ್ಕ್ಸ್ ಕ್ವಶನ್. ರೈಟ್ ಡೌನ್ ದ ಫಾರ್ಮೇಷನ್ ಆಫ್ ದ ಓಝೋನ್ ಮಾಲಿಕ್ಯೂಲ್ ಅಂತ ಕೇಳ್ತಾರೆ. ಹಾಗಾದರೆ ಫಾರ್ಮೇಷನ್ ವರ್ಡ್ಸಲ್ಲಿ ಹೇಗೆ ಬರೆಯೋದು ಅಂತ ಅಂದರೆ ದ ಹೈ ಎನರ್ಜಿ ಯು ವಿ ರೇಡಿಯೇಷನ್ ಬ್ರೇಕ್ ಡೌನ್ ದ O2 ಮಾಲಿಕ್ಯೂಲ್ಸ್ ಇಂಟು ಫ್ರೀ ಆಕ್ಸಿಜನ್ ಆಟಮ್ಸ್, ದೆನ್ ಇಟ್ ಫಾರ್ಮ್ಸ್ O3 ಫಾರ್ಮುಲಾ ಆಫ್ ಓಝೋನ್ ಅಂತ ಬರೀಬಹುದು. ಹಾಗಾದರೆ ರೀಸನ್ ಆಫ್ ಓಝೋನ್ ಡಿಪ್ಲೇಷನ್ ಅಂತ ನೋಡೋದಾದರೆ ಮೇನ್ ರೀಸನ್ ಎಕ್ಸೆಸಿವ್ ಯೂಸ್ ಆಫ್ CFCS ಅಂದರೆ ಕ್ಲೋರೋಫೋರೋ ಕಾರ್ಬನ್ ಅಂತ ಹೇಳ್ತಾರೆ. ಕ್ಲೋರೋಫೋರೋ ಕಾರ್ಬನಿಂದ ಅದೇ ಮೇನ್ ರೀಸನು ಓಝೋನ್ ಡಿಪ್ಲೇಷನ್ ಆಗೋದಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಇದು ಏನೇನು ಡಿಸೀಸ್ ಕಾಸ್ ಮಾಡುತ್ತೆ, ಓಝೋನಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಬೈ ದಿಸ್ ವಿ ವಿಲ್ ಗೆಟ್ ಸ್ಕಿನ್ ಕ್ಯಾನ್ಸರ್, ಸ್ಕಿನ್ ಬರ್ನ್, ಸ್ಕಿನ್ ಅಲರ್ಜೀಸ್, ಈ ಥರ ಎಲ್ಲ ಆಗುತ್ತೆ. ಹಾಗಾದರೆ ಗಾರ್ಬೇಜ್ ಡಿಸ್ಪೋಸಲ್ ನೋಡೋದಾದರೆ industrial and rise in demand of consumer goods have created a major problem in the form of wastage or garbage accumulation and its disposal especially in urban area. ಇಂಡಸ್ಟ್ರಿ ಆಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ಎಲ್ಲಂದರೆ ಅಲ್ಲಿ ಗಾರ್ಬೇಜ್ನ ಡಿಸ್ಪೋಸ್ ಮಾಡೋದ್ರಿಂದ ಡಿಕಂಪೋಸ್ ಆಗೋ ಒಂದು ಮ್ಯಾಟರ್ ಡಿಕಂಪೋಸ್ ಆಗುತ್ತೆ. ಆಗದೆ ಇರೋದು ನಾನ್ ಬಯೋಡಿಗ್ರೇಡಬಲಿಂದ ನಮಗೆ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ನ ಹೇಳಿದ್ದೀನಿ, ಅಲ್ಲಿ ಇದನ್ನೆಲ್ಲನೂ ತಿಳಿಸಿದ್ದೀನಿ. ಹಾಗಾದರೆ ಓಪನ್ ಡಂಪಿಂಗ್ ಮೆಥಡ್ಸ್ ಆಫ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಕಾಮನ್ಲಿ ಯೂಸ್ಡ್ ಅರೌಂಡ್ ದ ವರ್ಲ್ಡ್ ಆರ್ ಯಾವ್ದು ಅಂತ ನೋಡೋದಾದರೆ ಓಪನ್ ಡಂಪಿಂಗ್ ಎ ಕನ್ವೆನ್ಷನಲ್ ಮೆಥಡ್ ಇನ್ ವಿಚ್ ಸಾಲಿಡ್ ವೇಸ್ಟ್ ಡಂಪ್ಡ್ ಇನ್ ಸೆಲೆಕ್ಟೆಡ್ ಏರಿಯಾಸ್ ಆಫ್ ಅ ಟೌನ್. ಇಟ್ ಆ್ಯಕ್ಚುಲಿ ಕಾಸ್ ಪೊಲ್ಯೂಷನ್. ಓಪನ್ ಏರಿಯಾಸಲ್ಲಿ ಖಾಲಿ ಸೈಟ್ಸ್ ಅಥವಾ ಖಾಲಿ ಜಾಗ ಏನಿರುತ್ತೆ ಅಲ್ಲೆಲ್ಲ ಕಸ ಹಾಕೋದ್ರಿಂದ ಇಟ್ ಆ್ಯಕ್ಚುಲಿ ಕಾಸಸ್ ಪೊಲ್ಯೂಷನ್. ಲ್ಯಾಂಡ್ ಫಿಲ್ಲಿಂಗ್ಸ್ ನೋಡೋದಾದರೆ ವೇಸ್ಟ್ ಆರ್ ಡಂಪ್ಡ್ ಇನ್ ಲೋ ಲಿವಿಂಗ್ ಏರಿಯಾ ಆ್ಯಂಡ್ ಆರ್ ಕಾಂಪ್ಯಾಕ್ಟೆಡ್ ಬೈ ರೋಲಿಂಗ್ ವಿತ್ ಬುಲ್ಡೋಸರ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಪೋಸೈಟಿಂಗ್ ಆರ್ಗಾನಿಕ್ waste are filled into a compost pit 2m into 1m into 1m, then it is covered with a thin layer of soil. About 3 months the same garbage filled inside the pit changes into organic manure. ಇಲ್ಲಿ ಒಂದು ಕಡೆ
ಗಾರ್ಬೇಜ್ನ ಡಂಪ್ ಮಾಡೋದ್ರಿಂದ ಅದ್ರ ಮೇಲೆ ಥಿನ್ ಲೇಯರ್ ಆಫ್ ಸಾಯಿಲ್ನ ಕವರ್ ಮಾಡಿದ್ರೆ ಅದು ಆರ್ಗಾನಿಕ್ ಮ್ಯಾನ್ಯೂರ್ ಆಗಿ ಸಾಯಿಲ್ಗೆ ಕನ್ವರ್ಟ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ರೀಸೈಕಲಿಂಗ್ ನೋಡೋದಾದರೆ ದ ಸಾಲಿಡ್ ವೇಸ್ಟ್ ಈಸ್ ಬ್ರೋಕನ್ ಡೌನ್ ಇಂಟು ಕಾನ್ಸಿಸ್ಟೆಂಟ್ ಸಿಂಪಲ್ ಮೆಟೀರಿಯಲ್ಸ್. ದೀಸ್ ಮೆಟೀರಿಯಲ್ಸ್ ಆರ್ ದೆನ್ ಯೂಸ್ಡ್ ಟು ಮೇಕ್ ನ್ಯೂ ಐಟಮ್ಸ್. ಈವನ್ ನಾನ್ ಬಯೋಡಿಗ್ರೇಡಬಲ್ ಸಾಲಿಡ್ ವೇಸ್ಟ್ ಲೈಕ್ ಪ್ಲಾಸ್ಟಿಕ್ ಮೆಟಲ್ ಕ್ಯಾನ್ ಬಿ ರೀಸೈಕಲ್ಡ್. ಇಲ್ಲಿ ಏನಿಲ್ಲ, ರೀಸೈಕಲ್ ರೀಯೂಸ್ ಇದೆಲ್ಲ ಒಂದು ನೀವು 8th 9th ಓದಿರ್ತೀರ. ರೀಸೈಕಲಿಂಗ್ ಮಾಡೋದು, ಈಗ ಪೇಪರ್ ಆಗಿರ್ಬೋದು, ಇದನ್ನೆಲ್ಲ ರೀಸೈಕಲ್ ಮಾಡೋಷ್ಟು ರೀಸೈಕಲಿಂಗ್ ಪ್ರೋಸೆಸ್ ಅಂತಾನು. ಇವನ್ ನಾನ್ ಬಯೋಡಿಗ್ರೇಡಬಲ್ ಸಾಲಿಡ್ ವೇಸ್ಟ್ ಲೈಕ್ ಪ್ಲಾಸ್ಟಿಕ್ ಮೆಟಲ್ಸ್ ಕ್ಯಾನ್ ಬಿ ರೀಸೈಕಲ್ಡ್ ಅಂತ ಹೇಳಿ ಹೇಳ್ತಿದ್ದಾರೆ. ರೀಯೂಸ್ ಅ ವೆರಿ ಸಿಂಪಲ್ ಕನ್ವೆನ್ಷನಲ್ ಟೆಕ್ನಿಕ್ of using an item again and again. For example, paper can be reused for making envelopes etc. ಈ ರೀಸೈಕಲ್, ರೀಯೂಸ್, ರೀಜನ್ರೇಷನ್ ಇದೆಲ್ಲ ಒಂದು ಇಂಟರ್ಲಿಂಕ್ ಇರುವಂಥದ್ದು. ಈಗ ಪೇಪರ್ನ ನೀವು ರೀಸೈಕಲ್ ಮಾಡಿ, ರಿಯೂಸ್ ಮಾಡಿ ಎನ್ವೆಲಪ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಗ್ಲಾನ್ಸ್ ಆಗುವಂಥದ್ದನ್ನ ಶಾರ್ಟಾಗಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನು ಒಂದ್ಸತಿ ಓದ್ಕೋಬೇಕು. ಹೋಪ್ ನಿಮಗೆ ಅವರ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಲೆಸನ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ ಲೆಸನ್ನಿನ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಆ್ಯಂಡ್ ಮೋಸ್ಟ್ ಆಸ್ಕ್ಡ್ ಕ್ವಶನ್ಸ್ ಫಾರ್ ಫೈನಲ್ ಎಕ್ಸಾಮ್ ಆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರಮ್ ಅವರ್ ಎನ್ವಿರಾನ್ಮೆಂಟ್ ಲೆಸನ್. ನಿಮ್ಗೆ ಏನಾದರೂ ಲೆಸನ್ ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡ್ಬೋದು. ನಿಮಗೆ ಮ್ಯಾಥ್ಸ್, ಇಂಗ್ಲೀಷ್, ಹಿಂದಿ, ಸೈನ್ಸ್ ಯಾವುದೇ ಸಬ್ಜೆಕ್ಟ್ಸ್ ಡೌಟ್ ಇದ್ದರೂ ಪ್ಲೀಸ್ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಅವ್ರ ಚಾನಲ್ನ ಚೆಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.